ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಯಾಕಂತಂದ್ರೆ ಈಗ ಆಲ್ರೆಡಿ ತಜ್ಞರ ಸಮಿತಿ ಏನು ರಚನೆ ಆಗಿತ್ತು ಅದರ ವರದಿ ಕೂಡ ಸರ್ಕಾರದ ಕೈ ಸೇರಿದೆ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದಷ್ಟು ಜನಕ್ಕೆ ಮೈಂಡ್ ಸೆಟ್ ಆಗಿತ್ತು ಕೋವಿಡ್ ವ್ಯಾಕ್ಸಿನೇಷನ್ ಇಂದಾನೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋವಿಡ್ ವ್ಯಾಕ್ಸಿನ್ ನಿಂದಲೇ ಹೃದಯಾಘಾತ ಹೆಚ್ಚಳ ಆಗ್ತಾ ಇದೆಯಾ, ಪ್ರಾದೇಶಿಕವಾರು ಜನರ ಜೀವನ ಶೈಲಿಯಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ, ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವಂತ ವರದಿಯಲ್ಲಿ ಏನಿದೆ ಹಾಗಾದ್ರೆ ಆ ರಿಪೋರ್ಟ್ ಅಲ್ಲಿ ಎಲ್ಲ ವಿಚಾರ ಉಲ್ಲೇಖ ಮಾಡಿದ್ದಾರೆ. ಒಂದೊಂದ್ ಕಡೆ ಹೃದಯಾಘಾತ ತಡೆಯುವ ಬಗ್ಗೆ ಮಹತ್ವದ ಮೀಟಿಂಗ್ ಆಗಿದೆ. ಯಾಕಂತಂದ್ರೆ ನೋಡಿ, ಹಿಂದೆ ಎಲ್ಲ 50 ವರ್ಷದ ಮೇಲ್ಪಟ್ಟವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಬಟ್ ಈಗ ಆತರ ಇಲ್ಲ. ಪುಟ್ ಮಕ್ಕಳು, ಸ್ಕೂಲಿಗೆ ಹೋಗ್ತಾ ಇರೋಂಥವ್ರು, ಕಾಲೇಜ್ ಓದ್ತಾ ಇರೋಂಥವ್ರು, ಹೇಳಿ ಕೇಳಿ 50 ವರ್ಷಕ್ಕಿಂತ ಕಡಿಮೆ ಇರುವಂತ ಏಜ್ ಗ್ರೂಪ್ನಲ್ಲೇನೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲರ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಆಮೇಲೆ ಅದರಲ್ಲಿ ಇನ್ನೂ ಆಶ್ಚರ್ಯ ಮೂಡಿಸುವಂಥ ವಿಚಾರ ಅಂತ ಅಂದರೆ ಅದು ಜಿಮ್ ಎಲ್ಲ ಮಾಡಿಕೊಂಡು ಒಳ್ಳೆ ಡಯಟ್ ಮಾಡಿಕೊಂಡು ಫಿಟ್ ಆ್ಯಂಡ್ ಫೈನ್ ಆಗಿರುವಂಥವ್ರ ಹಾರ್ಟೇ ನಿಂತೋಗ್ತಾ ಇದೆ. ಏನು ಕಾರಣ? ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧ್ಯಯನ ನಡೆಸಲಾಗಿದೆ. ಅದರಲ್ಲಿ ಎಲ್ಲ ವಿಚಾರಗಳನ್ನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವಂಥ ವರದಿಯಲ್ಲಿ ಏನಿದೆ ಹಾಗಾದರೆ, ಈಗಿರುವಂಥ ಲೈಫ್ ಸ್ಟೈಲ್ ಏನಿದೆ ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಈಗ ಆರಂಭದಲ್ಲಿ ಒಂದಷ್ಟು ವಿಚಾರಗಳನ್ನು ವೈದ್ಯರು ಹೇಳಿದ್ದಾರೆ. ರವೀಂದ್ರನಾಥ್ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿದರು. ಯಾವ ಕಾರಣಕ್ಕಾಗಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ, ಪೇಷಂಟ್ನ ಮೆಡಿಕಲ್ ಕಂಡೀಷನ್ ನೋಡ್ತಾರೆ, ಆಮೇಲೆ ಏನಾದರೂ ಅಭ್ಯಾಸಗಳಿದ್ರೆ ನೋಡ್ತಾರೆ, ಅಥವಾ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅನ್ನುವಂಥವ್ರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ. ಇದೆಲ್ಲ ಓಕೆ. ಬಟ್ ಆದರೆ ಒಳ್ಳೆ ಊಟ ಮಾಡ್ತಾರೆ, ಆರೋಗ್ಯವಾಗಿರ್ತಾರೆ, ನಗ್ನಗ್ತಾ ಇರ್ತಾರೆ, ಜಿಮ್ ಮಾಡ್ತಾ ಇರ್ತಾರೆ, ಅಂಥವರ ಹೃದಯ ಕೂಡ ನಿಂತೋಗ್ತಾ ಇದೆ. ಹೃದಯಾಘಾತಕ್ಕೆ ಲಸಿಕೆ ಕಾರಣ ಅಲ್ಲ, ಕೋವಿಡ್ ಕಾರಣ. ಕೋವಿಡ್ ಬಂದ ಪರಿಣಾಮ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ವಿಚಾರ ಹೇಳಿದ್ದಾರೆ. ಕೋವಿಡ್ ಬಂದ ಮೇಲೆ ಜನರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಬೊಜ್ಜು, ಡಯಾಬಿಟಿಸ್ ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಅದರ ಜೊತೆಗೆ ಜನರ ಜೀವನ ಶೈಲಿಯೂ ಕೂಡ ಹೃದಯಾಘಾತಕ್ಕೆ ಒಂದು ಕಾರಣ. 45 ವರ್ಷದೊಳಗಿನವರಿಗೆ ದಿಢೀರ್ ಹೃದಯಾಘಾತ ಆಗ್ತಾ ಇದೆ. ಕಾರ್ಡಿಯಾಕ್ ಅರೆಸ್ಟ್ ಯಾಕೆ ಆಗ್ತಾ ಇದೆ? ಎಲ್ಲೂ ಓಡಾಡಲ್ಲ, ವಾಕ್ ಮಾಡಲ್ಲ. ಅದರ ಜೊತೆಗೆ ಈ ಕೋವಿಡ್ ಬಂತಲ್ಲ, ಕೋವಿಡ್ ಬಂದ ಮೇಲೆ ನೋಡಿ ಬಾಡಿಯಲ್ಲಿ ಆ ಒಂದು ವೈರಸ್ ಬಂದಾದ ಮೇಲೆ ಒಂದಷ್ಟು ಚೇಂಜಸ್ ಆಗಿದೆ. ಆಮೇಲೆ ಯಾರೂ ಕೂಡ ಹೆಲ್ತ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಆಮೇಲೆ ಜನರಲ್ ಚೆಕಪ್ಗಳು ಮಾಡಿಸ್ಕೊಳ್ಳಲ್ಲ, ಏನಾಗ್ತಾ ಇದೆ ಬಾಡಿಲಿ ಚೇಂಜಸ್ ಇಲ್ಲ. ಆಮೇಲೆ ಬೊಜ್ಜು, ಡಯಾಬಿಟಿಸ್ ಇದೆಲ್ಲ ಕೂಡ ಮಾನಿಟರ್ ಮಾಡುವಂಥ ಕೆಲಸಗಳು ಆಗ್ತಾ ಇಲ್ಲ. ಇದು ಒಂದು ಕಡೆ ನಾವೇ ಮಾಡ್ಕೊಳ್ತಾ ಇರುವಂಥ ನೆಗ್ಲಿಜೆನ್ಸಿ ಒಂದು ಕಾರಣ. ಆದರೆ ಮತ್ತೊಂದು ಕಡೆ ಕೋವಿಡ್ ಬಂದು ಹೋದ್ಮೇಲೆ ಒಂದಷ್ಟು ಚೇಂಜಸ್ ಆಗಿದೆ, ಅದರಿಂದನೇ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ mRNA ವ್ಯಾಕ್ಸಿನ್ ಮೇಲೆ ಒಂದು ಸ್ವಲ್ಪ ಅನುಮಾನ ಇದೆ. ಆದರೆ ನಮ್ಮ ದೇಶದಲ್ಲಿ ಯಾರು ಕೂಡ ಆ ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್, ಆರಂಭದಲ್ಲಿ ಕೋವಿಶೀಲ್ಡ್ ಕೊಟ್ಟಿದ್ರು, ಆಮೇಲೆ ಕೋವ್ಯಾಕ್ಸಿನ್ ಬಂತು. ಇನ್ನು 50% ಧೂಮಪಾನಿಗಳಿಗೆ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ. ಯಾರೆಲ್ಲ ಸಿಗರೇಟ್ ಸೇರ್ತೀರಾ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸಿಗರೇಟ್ ಧೂಮಪಾನ ಯಾರು ಮಾಡ್ತಾರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಹಠಾತ್ ಹೃದಯಾಘಾತದ ಮರಣದ ಬಗ್ಗೆ ಒಂದಷ್ಟು ವಿಚಾರ ಗೊತ್ತಾಗಿದೆ. ಎಲ್ಲ ಆಸ್ಪತ್ರೆಗಳಲ್ಲಿ ಹೃದಯ ಜ್ಯೋತಿ ಯೋಜನೆಯನ್ನ ತರಲಾಗುತ್ತೆ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿಯನ್ನ ವಿಸ್ತರಣೆ ಮಾಡಲಾಗುತ್ತೆ ಹೀಗಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. mRNA ವ್ಯಾಕ್ಸಿನ್ ಏನಿದೆ ಆ ವ್ಯಾಕ್ಸಿನ್ ಮೇಲೆ ಒಂದು ಸ್ವಲ್ಪ ಡೌಟ್ ಇದೆ, ಅಂದರೆ ಅದು ಕ್ಲಾರಿಟಿ ಇಲ್ಲ. ಬಟ್ ಆದರೆ ನಮ್ಮ ದೇಶದಲ್ಲಿ ಯಾರು ಕೂಡ ಆ ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲ. ನಾನು ಹೇಳ್ತಾ ಇದ್ನಲ್ಲ, ಕೋವಿಶೀಲ್ಡು, ಕೋವ್ಯಾಕ್ಸಿನ್ನು, ಇದನ್ನು ಹೊರತುಪಡಿಸಿದ್ರೆ 50% ಮೆಜಾರಿಟಿ ಯಾರ್ಯಾರು ಧೂಮಪಾನಿಗಳಿದ್ದಾರೆ ಅವರಲ್ಲೇ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇದೆ. ಕೋವಿಡ್ ಲಸಿಕೆಯಿಂದಾನೇ ನೇರವಾಗಿ ಇದು ಯಾವುದು ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು. ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ. ಅದರಲ್ಲಿ ಲಸಿಕೆ ತಗೊಂಡವ್ರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ. ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ. ಒಂದೇ ಒಂದು ವ್ಯಾಕ್ಸಿನ್ ಮಾತ್ರ ಸ್ವಲ್ಪ ಅನುಮಾನ, ಅದು mRNA ವ್ಯಾಕ್ಸಿನ್.
ಅದು ನಮ್ಮ ದೇಶದಲ್ಲಿ ನಾವು ತಗೊಂಡಿಲ್ಲ. ಸರ್, ನಾವು ನಿಮ್ಮ mRNA ಒಂದು ವ್ಯಾಕ್ಸಿನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ, ನಮ್ಮ ಸಂಶೋಧನೆ ಅಲ್ಲ ಇದೆಲ್ಲ. ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಹೇಶ್, ಒಂದ್ ಕಡೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಸಾಕು ಎಲ್ಲರ ಹೃದಯ ಬಡಿತ ಜಾಸ್ತಿ ಆಗ್ತಾ ಇದೆ, ಅಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ ಹೃದಯಾಘಾತ ಪ್ರಕರಣಗಳು. ಮತ್ತೊಂದು ಕಡೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಆಗಿದೆ. ಈಗ ಮುಂದೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ, ಜೊತೆಗೆ ಆ ವರದಿಯಲ್ಲಿ ಯಾವೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಅಂತ? ಎಸ್ ಪ್ರಭು, ಈಗಾಗಲೇ ನೋಡ್ಬೋದು ಹಠಾತ್ ಹೃದಯಾಘಾತ ಸಂಬಂಧಪಟ್ಟಂತೆ ಏನು ಸಿಎಂ ಸಿದ್ದರಾಮಯ್ಯರು ಒಂದು ಹೇಳಿಕೆ ಕೊಟ್ಟಿದ್ರು, ಎಲ್ಲ ಒಂದು ಕಡೆ ಕೋವಿಡ್ ಲಸಿಕೆ ತಗೊಂಡಿದ್ದು ಈ ರೀತಿ ಆಗ್ತಿದ್ಯಾ, ಆ ಬಗ್ಗೆ ಒಂದು ತನಿಖೆ ಮಾಡಿ ವರದಿ ಕೊಡುವಂತೆ ಏನೊಂದು ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದ್ರು. ಆರೋಗ್ಯ ಇಲಾಖೆ ಸೂಚನೆ ಬೆನ್ನಲ್ಲೇ ಏನೋ ಒಂದು ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು 12 ಜನ ಸದಸ್ಯರ ಸಮಿತಿಯನ್ನು ನೇಮಕ ಮಾಡಿದ್ದು. ಅದರಲ್ಲಿ ಪ್ರಮುಖವಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆ ಪ್ರಮುಖರಾದ ರವೀಂದ್ರ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಏನು ರಾಜ್ಯದಲ್ಲಿ ಆಗುತ್ತಿರುವಂತಹ ಏನೊಂದು ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂತೆ ಸಂಶೋಧನೆ ಮಾಡಿ ವರದಿ ಕೊಡುವಂತನ್ನು ಕೂಡ ಸೂಚನೆ ಕೊಟ್ಟಿದ್ದು. ಈಗಾಗಲೇ ಕಳೆದ 10 ದಿನಗಳಿಂದ ಸಂಶೋಧನೆ ಮಾಡಿದಂತಹ ಏನು ಸಮಿತಿಯ ಸದಸ್ಯರುಗಳು ಮೊನ್ನೆ ಶನಿವಾರ ಏನು ರಾಜ್ಯ ಆರೋಗ್ಯ ಇಲಾಖೆಗೆ ಏನು ವರದಿ ಸಲ್ಲಿಸಿತ್ತು, ಆ ವರದಿ ಅನ್ವಯ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳುವ ಸಂಗತಿಗಳು ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ನೋಡಬೇಕಂದ್ರೆ ಏನು ಆರೋಗ್ಯ ಇಲಾಖೆ ಮಾಡಿದಂಥ ಸಮೀಕ್ಷೆಯಲ್ಲಿ ಸುಮಾರು 251 ಜನಕ್ಕೆ ಮೇಲೆ ಸಂಶೋಧನೆ ಮಾಡಿತ್ತು. ಆ ಸಂಶೋಧನೆಯಲ್ಲಿ ಎಲ್ಲೋ ಒಂದು ಕಡೆ ಕೋವಿಡ್ನಿಂದ ಅಂದರೆ ಕೋವಿಡ್ ಲಸಿಕೆಯಿಂದ ಯಾರು ಕೂಡ ಹೃದಯಾಘಾತದಿಂದ ಸಾಯ್ತಾ ಇಲ್ಲ, ಕೋವಿಡ್ ಬಂದಾಗ ಕೆಲವು ಔಷಧಿಗಳು ತಗೊಂಡಿದ್ದಾರೆ ಅದರಿಂದ ಸಾಯ್ತಾ ಇರುವಂತನೂ ಕೂಡ ಪ್ರಮುಖವಾದ ಅದನ್ನ ಉಲ್ಲಂಘನೆ ಮಾಡಿ ಹೇಳಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಹೇಳಿದಕ್ಕೂ ಈ ಕೊಟ್ಟಿರುವಂಥ ವರದಿಗೂ ತುಂಬಾನೇ ವ್ಯತ್ಯಾಸ ಇರುವಂಥದ್ದು. ಯಾಕಂದ್ರೆ ಕೋವಿಡ್ನಿಂದ ಹಲವು ಜನ ಒಂದು ರೀತಿಯಲ್ಲಿ ಬೇರೆ ಬೇರೆ ಔಷಧಿಗಳು ತಗೊಂಡಿದ್ರು ಆ ಟೈಮಲ್ಲಿ, ಆದರೆ ಕೋವಿಡ್ ಲಸಿಕೆಯಿಂದ ಇದುವರೆಗೂ ಒಬ್ಬರು ಸತ್ತಿಲ್ಲ ಅಂತಲೂ ಕೂಡ ವರದಿಯಲ್ಲಿ ಬಹಿರಂಗವಾಗಿರುವಂಥದ್ದು. ಪ್ರಮುಖವಾಗಿ ಮುಂದಿನ ಏನು ದಿನಗಳಲ್ಲಿ ರಾಜ್ಯ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕು ಅಂದರೆ ಮತ್ತೆ ಹೃದಯಾಘಾತಕ್ಕೆ ತಡೆಗಟ್ಟೋದು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ವರದಿಯಲ್ಲಿ ಒಂದು ರೀತಿ ಉಲ್ಲೇಖ ಮಾಡಿರುವಂಥದ್ದು. ಪ್ರಮುಖವಾಗಿ 15 ವರ್ಷದ ಮಕ್ಕಳಿಗೆ ಒಂದು ರೀತಿಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಏನು ಹೃದಯಾಘಾತದ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕವನ್ನು ಇದು ಮಾಡಬೇಕು, ಅಂದರೆ ಪಾಠ್ಯದಲ್ಲಿ ಒಂದು ಕ್ರಮ ತರಬೇಕು, ಅದನ್ನ ಸಂಬಂಧಪಟ್ಟಂತೆ ಒಂದು ಪಾಠ್ಯ ಪುಸ್ತಕದಲ್ಲಿ ಒಂದು ಪಾಠ ಬರಬೇಕು ಅಂತ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಎಲ್ಲರಿಗೂ ಅಂದರೆ ಶಾಲಾ ಕಾಲೇಜಲ್ಲಿ ಓದ್ತಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ರ್ಯಾಂಡಮ್ ಆಗಿ ಏನೋ ಒಂದು ಹೃದಯಾಘಾತದ ಟೆಸ್ಟ್ ಮಾಡಬೇಕು ಅಂತ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ಸೂಚನೆ ಕೊಟ್ಟಿರುವಂಥದ್ದು. ಉಳಿದಂತೆ ರಾಜ್ಯ ಸರ್ಕಾರದಲ್ಲಿರುವಂತಹ ಸರ್ಕಾರಿ ನೌಕರಾಗಿರ್ಬೋದು ಅಥವಾ ಗುತ್ತಿಗೆ ನೌಕರಾಗಿರ್ಬೋದು ಅಥವಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲರೂ ಕೂಡ ಒಂದು ವರ್ಷಕ್ಕೊಮ್ಮೆ ಏನು ಹೃದಯಾಘಾತದ ಬಗ್ಗೆ ಒಂದು ಪರೀಕ್ಷೆ ಮಾಡಬೇಕಂತ ಹೇಳಿಕೆ ಕೊಟ್ಟಿರುವಂಥದ್ದು. ಇನ್ನು ಉಳಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಂದರೆ ಏನು ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಏನು ಒಂದು ಮಾರ್ಕೆಟ್ ಆಗಿರ್ಬೋದು ಅಥವಾ ಜನಬೀಡ ಪ್ರದೇಶಗಳಲ್ಲಿ ಒಂದು LCD ಹಾಕ್ಬಿಟ್ಟು ಹೃದಯ ಸಂಬಂಧ ಕಾಯಿಲೆಗಳ ಬಗ್ಗೆ ಯಾವ ರೀತಿ ಇದು ಮಾಡಬೇಕಂತ ಕೂಡ ಒಂದು ರೀತಿಯಲ್ಲಿ ಪ್ರಚಾರ ಮಾಡಬೇಕಂತ ಕೂಡ ವರದಿಯಲ್ಲಿ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಧೂಮಪಾನ, ಮದ್ಯಪಾನ ಹಾಗೂ ಹೆಚ್ಚಾಗಿ ಮಾಂಸ ಸೇವನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಒಂದು ರೀತಿ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನೀವು ಹೆಚ್ಚಾಗಿ ಧೂಮಪಾನ, ಮದ್ಯಪಾನ ಅಥವಾ ಮಾಂಸ ಸೇವನೆ ಮಾಡಬಾರ್ದು ಅಂತ ಕೂಡ ಈಗಾಗಲೇ ವರದಿಯಲ್ಲಿ ಕೊಟ್ಟಿರುವಂಥದ್ದು. ಉಳಿದಂತೆ ಏನೊಂದು ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದಾಗ ಅವರು ಕೂಡ ಹೃದಯಾಘಾತದ ಸಾವನ್ನಪ್ಪಿದ್ರು. ಅಲ್ಲಿ ಏನು ಹೃದಯ ಜ್ಯೋತಿ ಅಂತ ಒಂದು ಯೋಜನೆ ತಂದ್ರು, ಆ ಯೋಜನೆ ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳಿಗೂ ವಿಸ್ತರಣೆ ಮಾಡಬೇಕಂತ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.